ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಇವತ್ತು ಮನೆಯಲ್ಲಿ ಒಂದು ಮೆಟರ್ನಿಟಿ ಶೂಟ್ ಇದ್ದಿದ್ದರಿಂದ ಸಿಂಪಲ್ಲಾಗಿ ಮನೆಯಲ್ಲೇ ಸ್ಕಿನ್ ಕ್ಲೆನ್ಸಿಂಗ್ ಮತ್ತು ಸ್ಕಿನ್ ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾರ್ಮಲ್ ವಾಟರಲ್ಲಿ ಮೊದಲಿಗೆ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ನಂತರ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಫಸ್ಟ್ ಮೆಥಡಾಗಿ ಒಂದು ಪೀಲ್ ಆಫ್ ಮಾಸ್ಕ್, ಆರೆಂಜ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀವಿ. ಆರೆಂಜ್ ಪೀಲ್ ಆಫ್ ಮಾಸ್ಕಲ್ಲಿ ಸಿಟ್ರಿಕ್ ಆ್ಯಸಿಡ್ ಆ್ಯಡ್ ಆಗಿರುತ್ತೆ. ಇದು ಸ್ಕಿನ್ ಲೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ಯಾವುದೇ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಎಕ್ಸೆಸಿವ್ ಆಯಿಲ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡುತ್ತೆ. ನಾವಿವತ್ತು ಈ ಸಿಂಪಲ್ ಕ್ಲೆನ್ಸಿಂಗ್ ಮತ್ತು ಫೇಶಿಯಲ್ಗೆ ಯೂಸ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಮನೆಯಲ್ಲಿ ಡೈಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್. ಮೊದಲನೇದಾಗಿ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು, ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು, ಕಸ್ತೂರಿ ಅರಿಶಿಣ, ಮಿಲ್ಕ್, ಸ್ವಲ್ಪ ಕಾಫಿ ಪೌಡರ್, ಟೊಮ್ಯಾಟೊ, ಲೆಮನ್ ಅಥವಾ ಆರೆಂಜಿನ ಸಿಪ್ಪೆ ಅಂದರೆ ಆರೆಂಜ್ ಪೀಲ್, ಕುಕುಂಬರ್ ಜ್ಯೂಸ್ ಮತ್ತು ರೋಸ್ ವಾಟರ್. ಆರೆಂಜ್ ಪೀಲ್ನ ಅಪ್ಲೈ ಮಾಡಿ 20 ಮಿನಿಟ್ಸ್ ಆಗಿದೆ, ಸೊ ರಿಮೂವ್ ಮಾಡ್ಕೋಬೇಕಾಗತ್ತೆ. ಫೇಸ್ ಮಾಸ್ಕ್ನ ರಿಮೂವ್ ಮಾಡಿದ ತಕ್ಷಣ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ. ಕ್ಲೆನ್ಸಿಂಗ್ಗೆ ಬೇಕಾಗಿರೋ ಅಂಥದ್ದು 2-3 ಸ್ಪೂನ್ ಆಫ್ ಮಿಲ್ಕ್ ಮತ್ತು 1-2 ಹನಿಯಷ್ಟು ರೋಸ್ ವಾಟರ್. ಈ ಲಿಕ್ವಿಡನ್ನು ಒಂದು ಹತ್ತಿ ಸಹಾಯದಿಂದ ಫೇಸ್ಗೆ ಜೆಂಟಲಾಗಿ ಅಪ್ವರ್ಡ್ಸಲ್ಲಿ ಅಂದರೆ ಮೇಲ್ಮುಖವಾಗಿ ಅಪ್ಲೈ ಮಾಡಬೇಕಾಗತ್ತೆ. ಕೇವಲ 30 to 60 ಸೆಕೆಂಡ್ವರೆಗೂ ಅಪ್ಲೈ ಮಾಡಿದ್ರೆ ಸಾಕಾಗತ್ತೆ. ಇಲ್ಲಿ ನಾವು ಮಿಲ್ಕ್ ಮತ್ತು ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಮಿಲ್ಕ್ ಆ್ಯಕ್ನೆ ವಿರುದ್ಧ ಫೈಟ್ ಮಾಡುತ್ತೆ. ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿನೂ ಹೌದು. ಮಿಲ್ಕ್ ನಮ್ಮ ಸ್ಕಿನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಈವನ್ ಟೋನ್ ಆಗಿರಿಸುತ್ತೆ ಮತ್ತು ನರಿಷಸ್ ಕೊಡುತ್ತೆ. ರೋಸ್ ವಾಟರ್ ಕೂಡ ಸ್ಕಿನ್ನ ಹೈಡ್ರೇಟೆಡ್ ಆಗಿರುತ್ತೆ ಆ್ಯಂಡ್ ನರಿಷಸ್ ಆಗಿರುತ್ತೆ. ಇದು ಅಂಡರ್ ಐನಲ್ಲಿರೋ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡುತ್ತೆ ಮತ್ತು ಪಫಿನೆಸ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ನ ವ್ರಿಂಕಲ್ಸ್ ಅಂದರೆ ಚರ್ಮ ಸುಕ್ಕುಗಟ್ಟುವಿಕೆಯನ್ನು ರೆಡ್ಯೂಸ್ ಮಾಡುತ್ತೆ, ಫೈನ್ ಲೈನ್ಸ್ ಇದ್ರೂ ರೆಡ್ಯೂಸ್ ಮಾಡುತ್ತೆ. ಈಗ ಮೂರನೇ ಹಂತವಾಗಿರೋವಂಥ ಸ್ಕ್ರಬ್ಬರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ 2 ಸ್ಪೂನ್ ಮಿಲ್ಕ್ ಜೊತೆಗೆ 1 ಸ್ಪೂನ್ ಅಕ್ಕಿ ಹಿಟ್ಟು, 1/4 ಸ್ಪೂನ್ ಕಡಲೆ ಹಿಟ್ಟು, 1 ಪಿಂಚ್ ಟರ್ಮರಿಕ್, 3 to 4 ಡ್ರಾಪ್ಸ್ ಫ್ರೆಶ್ ಟೊಮೊಟೊ ಜ್ಯೂಸ್ನ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡಿರೋ ಮಿಶ್ರಣನ ನೀಟಾಗಿ ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿರೋ ಅಂಥ ಲಿಕ್ವಿಡ್ನ ಜೆಂಟಲಾಗಿ ಫೇಸ್ಗೆ ಅಪ್ಲೈ ಮಾಡಿ 2 ನಿಮಿಷಗಳ ಕಾಲ ಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾವು ರೈಸ್ ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಇದು ಕೂಡ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಆಗಿರುತ್ತೆ. ಯಾಕೆಂದರೆ ಇದು ಸ್ಕಿನ್ನ ವ್ರಿಂಕಲ್ಸ್ ಮತ್ತು ಅಪಿಯರೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಇದು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಸ್ಕಿನ್ ಸ್ಮೂತರ್ ಆಗುತ್ತೆ ಆ್ಯಂಡ್ ಇನ್ನೂ ಯೂತ್ಫುಲ್ಲಾಗಿ ಕಾಣೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಟೊಮ್ಯಾಟೊ ನಮ್ಮ ಸ್ಕಿನ್ನಲ್ಲಿರೋ ಎಕ್ಸೆಸಿವ್ ಆಯಿಲ್ನ ರಿಡ್ಯೂಸ್ ಮಾಡುತ್ತೆ, ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ, ಆ್ಯಕ್ನೆ ಕಡಿಮೆ ಮಾಡುತ್ತೆ, ಸ್ಕಿನ್ ಇರಿಟೇಷನ್ ಏನಾದರೂ ಆಗ್ತಾಯಿದ್ರೆ ಕಡಿಮೆ ಮಾಡುತ್ತೆ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರೋ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಈ ಸ್ಕ್ರಬ್ಬರಿಂದ ಫೇಸ್ನ 5-6 ನಿಮಿಷಗಳ ಕಾಲ ಸ್ಕ್ರಬ್ ಮಾಡಿ ಕಾಟನ್ನ ಕುಕುಂಬರ್ ಜ್ಯೂಸ್ನಲ್ಲಿ ಡಿಪ್ ಮಾಡಿ ಒಂದು 5 ನಿಮಿಷಗಳ ಕಾಲ ಕಣ್ಣಿನ ಮೇಲಿಟ್ಟು ಇದನ್ನು ಬಿಡಬೇಕಾಗತ್ತೆ. 5 ಮಿನಿಟ್ಸ್ ಆದಮೇಲೆ ಇದನ್ನು ನಾರ್ಮಲ್ ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಕುಕುಂಬರ್ ಜ್ಯೂಸ್ನ ಯೂಸ್ ಮಾಡಿರೋದ್ರಿಂದ ಇದು ಕಣ್ಣಿನ ಸುತ್ತಮುತ್ತ ಇರುವಂಥ ಪಿಗ್ಮೆಂಟೇಷನ್ನ ರಿಡ್ಯೂಸ್ ಮಾಡುತ್ತೆ. ಇದು ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ನ ಲೈಟನ್ ಮಾಡುತ್ತೆ ಮತ್ತು ಸ್ಕಿನ್ಗೆ ಗ್ಲೋ ಪ್ರೊವೈಡರ್ ಆಗಿರುತ್ತೆ. ಈ ಮೆಥಡ್ನ ನಂತರ ಸ್ಕಿನ್ನಲ್ಲಿರುವಂಥ ದರ್ಡ್ ಮತ್ತು ಡೆಡ್ ಸ್ಕಿನ್ನ ಆದಷ್ಟು ರಿಮೂವ್ ಮಾಡಿರುತ್ತೆ. ಈಗ ನಾವು ಟೊಮ್ಯಾಟೊ ಸ್ಕ್ರಬ್ಬರ್ನ ಯೂಸ್ ಮಾಡಬೇಕು. ಸ್ಕ್ರಬ್ಬರ್ಗೆ ಟೊಮ್ಯಾಟೊ ಜೊತೆ ಸಕ್ಕರೆ ಆ್ಯಡ್ ಮಾಡಬೇಕು. ಸಕ್ಕರೆ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದ್ರ ಜೊತೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿಣನ ಸೇರಿಸ್ಕೊಂಡು 2-3 ನಿಮಿಷ ಫೇಸ್ನ ಅಪ್ವರ್ಡ್ಸಲ್ಲಿ ಸ್ಕ್ರಬ್ ಮಾಡಬೇಕಾಗತ್ತೆ. ಅರಿಶಿಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಿನ್ ವೂಂಡ್ಸ್ ಏನಾದರೂ ಆಗಿದ್ದರೆ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಡ್ರೈ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಆಗಿರುತ್ತೆ. ಈ ಮೆಥಡ್ನಲ್ಲಿ ನಾವು 60% ಆಫ್ ಎಕ್ಸೆಸಿವ್ ಆಯಿಲ್ನ ರೆಡ್ಯೂಸ್ ಮಾಡ್ಬೋದು ಆ್ಯಂಡ್ ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಬೋದು. ಸ್ಕ್ರಬ್ಬಿಂಗ್ ಆದಮೇಲೆ 8 ನಿಮಿಷ ಬಿಟ್ಟು ಅದು ಡ್ರೈ ಆದ ತಕ್ಷಣ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕಾಗತ್ತೆ. ಈ ಫೇಶಿಯಲ್ ಮೆಥಡ್ನ ವಾರದಲ್ಲಿ 2-3 ಸಲ ಯೂಸ್ ಮಾಡ್ಬೋದು. ಫೈನಲ್ ಮೆಥಡ್ ಆದಂಥ ಫೇಸ್ ಮ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಒಂದು ಸಣ್ಣ ಬೌಲ್ಗೆ 1 ಸ್ಪೂನ್ ಆಗುವಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು,
2 ಸ್ಪೂನ್ ಆಗೋಷ್ಟು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಕಾಫಿ ಪೌಡರ್, ಅರ್ಧ ಸ್ಪೂನ್ ಟರ್ಮರಿಕ್, 3 to 4 ಡ್ರಾಪ್ಸ್ ಟೊಮ್ಯಾಟೊ ಜ್ಯೂಸ್, ಸ್ವಲ್ಪ ವಾಟರ್, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಬೆರೆಸಿರೋಂಥ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ನಾವು ಕಾಫಿ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಕಾಫಿ ಪೌಡರ್ ನಮ್ಮ ಡಾರ್ಕ್ ಸರ್ಕಲ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಡ್ರೈ ಆಗೋದನ್ನು ಕಡಿಮೆ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಏನಾದರೂ ಇದ್ದರೆ ಕಡಿಮೆ ಮಾಡುತ್ತೆ, ಇದು ಸ್ಕಿನ್ಗೆ ಬ್ರೈಟ್ನೆಸ್ನ ಕೊಡುತ್ತೆ. ಈ ಕಾಫಿ ಪೌಡರ್ UV ರೇಸಿಂದ ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೂ ಹೇಳ್ತಾರೆ. ಈ ವಿಡಿಯೋದ ಎಲ್ಲ ಪ್ರಾಡಕ್ಟ್ಸ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಪ್ಯಾಕನ್ನು ಫೇಸ್ಗೆ ನೀಟಾಗಿ ಅಪ್ವರ್ಡ್ಸಲ್ಲಿ ಅಪ್ಲೈ ಮಾಡಿದ ನಂತರ ಇದನ್ನು 15 to 20 ಮಿನಿಟ್ಸ್ ಹೇರ್ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಫೇಸ್ ಪ್ಯಾಕಲ್ಲಿ ನಾವು ಲೆಮನ್ ಜ್ಯೂಸನ್ನ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಇದ್ದರೆ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೆಮನ್ ಕೂಡ ಸ್ಕಿನ್ ಲೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ಗೆ ಹೆಲ್ಪ್ ಆಗುತ್ತೆ. ಫೇಶಿಯಲಿಂದ ಆರ್ಗ್ಯಾನಿಕಲಿ ನಮ್ಮ ಫೇಸ್ನ ಬ್ರೈಟನ್ ಮಾಡ್ಕೋಬೋದು. ಇದರಿಂದ ನಮ್ಮ ಫೇಶಿಯಲ್ ಸ್ಕಿನ್ ಟೈಟ್ ಕೂಡ ಆಗುತ್ತೆ. ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನಲ್ಲಿದ್ದಾಗ ಕ್ವಿಕ್ಕಾಗಿ ಈ ಥರ ಫೇಶಿಯಲ್ನ ಟ್ರೈ ಮಾಡಿ. ಈ ಥರದ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋದ್ರಿಂದ ಕೆಮಿಕಲ್ ಫ್ರೀ ಫೇಸ್ ಕ್ಲೆನ್ಸ್ ಮಾಡೋದಾಗಿರಲಿ, ಫೇಶಿಯಲ್ ಮಾಡೋದಾಗಿರಲಿ, ಫೇಸ್ಗೆ ಮಸಾಜನ್ನು ನಾವು ಕೊಟ್ಟ ಹಾಗಾಗುತ್ತೆ. ಫೇಸ್ ಪ್ಯಾಕ್ನ 15 to 20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಆಗಿದೆ. ರಿಸಲ್ಟ್ ಹೀಗಿದೆ. ಐ ಹೋಪ್ ಈ ಫೇಶಿಯಲ್ ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆಗಿರೋಂಥ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. Subscribe for more videos.